ಎಲ್ಲರಿಗೂ ಶುಭೋದಯ ವಿದ್ಯಾರ್ಥಿಗಳೇ. ಇಂದು ನಾವು ಬಕಾಸುರನ ವಧೆ ಎಂಬ ಗದ್ಯಪಾಠವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ. ಈಗ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ಬಕಾಸುರನ ವಧೆ. ಈಗ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಪಾಂಡವರು ಅರಗಿನ ಅರಮನೆಯಿಂದ ಪಾರಾಗಿ ಯಾವ ಊರಿಗೆ ಬಂದರು? ಉತ್ತರ: ಪಾಂಡವರು ಅರಗಿನ ಅರಮನೆಯಿಂದ ಪಾರಾಗಿ ಏಕಚಕ್ರ ಊರಿಗೆ ಬಂದರು. 2. ಪಾಂಡವರ ತಾಯಿಯ ಹೆಸರೇನು? ಉತ್ತರ: ಪಾಂಡವರ ತಾಯಿಯ ಹೆಸರು ಕುಂತಿ. 3. ಕುಂತಿ ಬ್ರಾಹ್ಮಣನ ಮನೆಗೆ ಏಕೆ ಹೋದಳು? ಉತ್ತರ: ಒಂದು ದಿನ ಆ ಬ್ರಾಹ್ಮಣರ ಮನೆಯಿಂದ ಜೋರಾಗಿ ಅಳುವ ಧ್ವನಿ ಕೇಳಿಸಿತು. ಕುಂತಿ ಏನೆಂದು ವಿಚಾರಿಸಲು ಹೋದಳು? 4. ಕುಂತಿ ಬ್ರಾಹ್ಮಣ ದಂಪತಿಗಳಿಗೆ ಏನೆಂದು ಸಮಾಧಾನ ಪಡಿಸಿದಳು? ಉತ್ತರ: ಕುಂತಿಯು ಅವರ ಮಗನ ಬದಲು ತನ್ನ 5 ಮಕ್ಕಳಲ್ಲಿ ಒಬ್ಬನನ್ನು ಆಹಾರಕ್ಕಾಗಿ ಕಳುಹಿಸಿಕೊಡುವಂತೆ ಭರವಸೆ ನೀಡಿ ಸಮಾಧಾನಪಡಿಸಿದಳು. ಪ್ರಶ್ನೆ 5. ಕುಂತಿ ಭೀಮನಿಗೆ ಏನೆಂದು ಹೇಳಿದಳು? ಉತ್ತರ: ಕುಂತಿಯು ಭೀಮನಿಗೆ ಎಲ್ಲ ವಿಷಯ ತಿಳಿಸಿ ನಾಳೆ ನಿನಗೆ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬಹುದೆಂದಳು. ಪ್ರಶ್ನೆ 6. ಭೀಮನು ರಾಕ್ಷಸನನ್ನು ಏನೆಂದು ಕೂಗಿ ಕರೆದನು? ಉತ್ತರ: ಭೀಮನು ರಾಕ್ಷಸನನ್ನು ಎಲವೋ ಕುನ್ನಿ, ಕೂಳಿದೆ ತಿನ್ನು ಬಾ ಎಂದು ಕರೆದನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಏಕಚಕ್ರ ಊರಿನ ಜನರು ಭಯದಲ್ಲಿ ಏಕೆ ಬದುಕುತ್ತಿದ್ದರು? ಉತ್ತರ: ಏಕಚಕ್ರ ಊರಿನ ಸಮೀಪದ ಚಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು. ಅವನಿಗೆ ಹಸಿವಾದಾಗ ಊರಿನೊಳಗೆ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು. ಆದ್ದರಿಂದ ಆ ಊರಿನ ಜನರು ಭಯದಲ್ಲಿ ಬದುಕುತ್ತಿದ್ದರು. ಪ್ರಶ್ನೆ 2. ಏಕಚಕ್ರ ಊರಿನ ಜನರು ರಾಕ್ಷಸನೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡಿದ್ದರು? ಉತ್ತರ: ಏಕಚಕ್ರ ಊರಿನ ಜನರು ರಾಕ್ಷಸನಿಗೆ ದಿನೇ ದಿನೇ ಸರದಿಯಂತೆ ಒಬ್ಬರ ಮನೆಯಿಂದ 1 ಬಂಡಿ ಅನ್ನ, 2 ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸಬೇಕು ಎಂದು ಒಪ್ಪಂದ ಮಾಡಿಕೊಂಡರು. ಪ್ರಶ್ನೆ 3. ಭೀಮನು ರಾಕ್ಷಸನ ಬಳಿ ಯಾವ ಸಿದ್ಧತೆಗಳೊಂದಿಗೆ ಹೊರಟನು? ಉತ್ತರ: ಭೀಮನು ರಾಕ್ಷಸನ ಬಳಿ ಹೋಗಲು ಮರುದಿನ ಭೀಮ ನಸುಕಿನಲ್ಲಿಯೇ ಎದ್ದನು. ಬೇಗ ಸ್ನಾನಾದಿಗಳನ್ನು ಮಾಡಿ ವೀರಗಚ್ಚೆ ಹಾಕಿ ಸಿದ್ಧನಾದನು. ಬಂಡಿಯಲ್ಲಿ ಬಗೆಬಗೆಯ ಆಹಾರವನ್ನು ದೊಡ್ಡ ಪಾತ್ರೆಗಳಲ್ಲಿ ತುಂಬಿ ಇಡಲಾಗಿತ್ತು. ಹಾಲು, ಮೊಸರು, ತುಪ್ಪದ ಗಡಿಗೆಯನ್ನು ಒಪ್ಪವಾಗಿ ಜೋಡಿಸಿದ್ದರು. ಈ ಎಲ್ಲ ಸಿದ್ಧತೆಯಿಂದ ಏನು ಮಾಡ್ತಾನೆ? ಭೀಮ ರಾಕ್ಷಸನ ಬಳಿಗೆ ಹೊರಡ್ತಾನೆ. ಪ್ರಶ್ನೆ 4. ರಾಕ್ಷಸನ ಬಳಿಗೆ ಹೊರಟ ಭೀಮನು ತನ್ನ ಹಸಿವನ್ನು ಹೇಗೆ ನೀಗಿಸಿಕೊಂಡನು? ಉತ್ತರ: ರಾಕ್ಷಸನ ಬಳಿಗೆ ಹೊರಟ ಭೀಮನು ಹಸಿವನ್ನು ನೀಗಿಸಿಕೊಂಡನು. ಅಡುಗೆಯ ಸುವಾಸನೆ ಭೀಮನ ಹಸಿವನ್ನು ಕೆರಳಿಸಿತು. ಹೋರಿಗಳನ್ನು ನಿಧಾನವಾಗಿ ಹೋಗಲು ಬಿಟ್ಟನು. ಒಂದೊಂದಾಗಿ ಭಕ್ಷ್ಯಗಳನ್ನು ಸವಿಯತೊಡಗಿದ. ದೊಡ್ಡ ತುತ್ತುಗಳನ್ನು ಮಾಡುತ್ತಾ ಚೆಂಡಿನಂತೆ ಹಾರಿಸುತ್ತಾ ಮೋಜಿನಿಂದ ಊಟ ಮಾಡಲು ತೊಡಗಿದ. ಮಧ್ಯದಲ್ಲಿ ಹಾಲು, ತುಪ್ಪದ ಗಡಿಗೆಯನ್ನು ಎತ್ತಿ ಕುಡಿದನು. 3/4 ಪಾಲು ಬಂಡಿಯ ಅನ್ನವನ್ನು ಭೀಮನೇ ಮುಗಿಸಿದನು. ಪ್ರಶ್ನೆ 5. ಭೀಮನು ರಾಕ್ಷಸನಿಗೆ ಹೇಗೆ ಕೋಪ ಬರಿಸಿದನು? ಉತ್ತರ: ಭೀಮನು ರಾಕ್ಷಸನಿಗೆ ಕೋಪ ಬರಿಸಿದನು. ಎಲವೋ ಕುನ್ನಿ, ಕೂಳಿದೆ ತಿನ್ನು ಬಾ ಎಂದು ಕರೆದನು. ಇಲ್ಲಿಯವರೆಗೆ ಜನ ತನ್ನನ್ನು ಕಂಡ ಕೂಡಲೇ ಗಡಗಡ ನಡುಗುತ್ತಿದ್ದರು. ಆದರೆ ಇವನು ತಾನು ತಿಂದು ಮಿಕ್ಕಿದ್ದನ್ನು ತಿನ್ನು ಬಾ ಎಂದು ಏಕವಚನದಲ್ಲಿ ಕರೆದುದಕ್ಕೆ ಬಹಳ ಸಿಟ್ಟು ಬಂತು. ಮೊದಲು ಇವನನ್ನು ಮುಗಿಸಿ
ಅನ್ನ ಹೋರಿಗಳನ್ನು ತಿನ್ನುವೆ, ನಂತರ ಊರಿನ ಜನರ ಪ್ರಾಣವನ್ನು ಹಿಂಡುವೆ ಎಂದು ಮುನ್ನಡೆದನು. ಅತ್ತ ಭೀಮ ರಾಕ್ಷಸನಿಗೆ ಸಿಟ್ಟು ತರಿಸಲು ಅನ್ನದ ದೊಡ್ಡ ದೊಡ್ಡ ತುತ್ತನ್ನು ಹಾರಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು. ರಾಕ್ಷಸನನ್ನು ನೋಡಿ ಭಕ್ಷ್ಯಗಳನ್ನು ತೋರಿಸಿ ಅಣುಕಿಸತೊಡಗಿದನು. ಪ್ರಶ್ನೆ 5. ಭೀಮನು ರಾಕ್ಷಸನಿಗೆ ಹೇಗೆ ಕೋಪ ಭರಿಸಿದನು? ಉತ್ತರ: ಭೀಮನು ರಾಕ್ಷಸನಿಗೆ ಕೋಪ ಭರಿಸಿದನು. ಎಲ್ಲವೋ ಕುನ್ನಿ, ಕೂಳಿದೆ, ತಿನ್ನು ಬಾ ಎಂದು ಕರೆದನು. ಇಲ್ಲಿಯವರೆಗೆ ಜನ ತನ್ನನ್ನು ಕಂಡ ಕೂಡಲೇ ಗಡಗಡ ನಡುಗುತ್ತಿದ್ದರು. ಆದರೆ ಇವನು ತಾನು ತಿಂದು ಮಿಕ್ಕಿದ್ದನ್ನು ತಿನ್ನು ಬಾ ಎಂದು ಏಕವಚನದಲ್ಲಿ ಕರೆದುದಕ್ಕೆ ಬಹಳ ಸಿಟ್ಟು ಬಂತು. ಮೊದಲು ಇವನನ್ನು ಮುಗಿಸಿ ಅನ್ನ ಹೋರಿಗಳನ್ನು ತಿನ್ನುವೆ, ನಂತರ ಊರಿನ ಜನರ ಪ್ರಾಣವನ್ನೇ ಹಿಂಡುವೆ ಎಂದು ಮುನ್ನಡೆದನು. ಅತ್ತ ಭೀಮ ರಾಕ್ಷಸನಿಗೆ ಸಿಟ್ಟು ತರಿಸಲು ಅನ್ನದ ದೊಡ್ಡ ದೊಡ್ಡ ತುತ್ತನ್ನು ಹಾರಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು. ರಾಕ್ಷಸನನ್ನು ನೋಡಿ ಭಕ್ಷ್ಯಗಳನ್ನು ತೋರಿಸಿ ಅಣಗಿಸತೊಡಗಿದನು. 6. ಭೀಮನು ರಾಕ್ಷಸನೊಂದಿಗೆ ಹೇಗೆ ಹೋರಾಡಿದನು? ಉತ್ತರ: ಭೀಮನು ರಾಕ್ಷಸನೊಂದಿಗೆ ಹೋರಾಡಿದನು. ಭೀಮನು ಮೇಲೆ ಏರಿ ಬಂದನು. ಒಬ್ಬೊಬ್ಬರನ್ನೊಬ್ಬರು ಗುದ್ದಿದರು. ಬೆಟ್ಟದ ಬಂಡೆ ಕಲ್ಲುಗಳನ್ನು ಎತ್ತಿ ಬಿಸಾಡಿದರು. ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆದರು. ಕೊನೆಗೆ ಭೀಮ ಬಕಾಸುರನ ಮುಖಕ್ಕೆ ಏಟನ್ನು ಕೊಟ್ಟನು. ಬಕಾಸುರ ರಕ್ತವನ್ನು ಕಾರುತ್ತಾ ಸತ್ತು ಬಿದ್ದನು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ. 1. ನಾಳೆ ನಿನಗೆ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬಹುದು. ಉತ್ತರ: ಈ ಮಾತನ್ನು ಕುಂತಿಯು ಭೀಮನಿಗೆ ಹೇಳಿದ ಮಾತು. 2. ಎಲ್ಲವೋ ಕುನ್ನಿ, ಕೂಳಿದೆ ಬಾ. ಉತ್ತರ: ಈ ಮಾತನ್ನು ಭೀಮನು ರಾಕ್ಷಸನಿಗೆ ಹೇಳಿದ ಮಾತು. 3. ಇಷ್ಟೇನಾ ನಿನ್ನ ಶಕ್ತಿ? ಉತ್ತರ: ಈ ಮಾತನ್ನು ಭೀಮನು ರಾಕ್ಷಸನಿಗೆ ಹೇಳಿದ ಮಾತು. ಈಗ ಮುನ್ನಡೆಯುತ್ತಾ ಭಾಷಾಭ್ಯಾಸ ಇದೆ, ಬಿಟ್ಟ ಸ್ಥಳ ಇದೆ, ಅದನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಪಾಂಡವರ ಸಂಖ್ಯೆ ಡ್ಯಾಶ್ 3, 4, 5, 6. 5. 2. ಬ್ರಾಹ್ಮಣ ದಂಪತಿಗಳು ಡ್ಯಾಶ್ ಬಲಿಯಾಗುತ್ತಿರುವುದಕ್ಕೆ ದುಃಖಿಸಿದರು. ಮಗ, ಹೋರಿ, ಗಾಡಿ, ಭೀಮ. ಯಾರು? ಮಗ. 3. ರಾಕ್ಷಸನ ಬಳಿಗೆ ಹೊರಟ ಭೀಮನನ್ನು ಜನರು ಡ್ಯಾಶ್ ನೋಡುತ್ತಿದ್ದರು. ಭಯದಿಂದ, ಅಚ್ಚರಿಯಿಂದ, ದುಃಖದಿಂದ, ಸಂತೋಷದಿಂದ, ಅಚ್ಚರಿಯಿಂದ. 4. ಏಕಚಕ್ರ ಊರಿನ ಜನರು ಡ್ಯಾಶ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು. ಕುಂತಿಯ, ರಾಕ್ಷಸನ, ಭೀಮನ, ಬ್ರಾಹ್ಮಣನ, ರಾಕ್ಷಸನ. ಈಗ ಭಾಷಾಭ್ಯಾಸವನ್ನು ಗಮನಿಸೋಣ. ಈ ಕೆಳಗಿನ ಪದಗಳನ್ನು ಗಮನಿಸಿರಿ. ಸಿಕ್ಕ ಸಿಕ್ಕ, ದಿನ ದಿನವು, ಬೇಗ ಬೇಗ. ಈ ರೀತಿಯ ಪದಗಳನ್ನು ದ್ವಿರುಕ್ತಿ ಎಂದು ಕರೆಯಲಾಗುತ್ತದೆ. ನಾವು ಮಾತನಾಡುವಾಗ ಭಾವನೆಗಳ ತೀವ್ರತೆ ಹೆಚ್ಚಾದಾಗ ಈ ರೀತಿಯ ಪದಗಳನ್ನು ಬಳಸುತ್ತೇವೆ. ಪ್ರಸ್ತುತ ಪಾಠದಲ್ಲಿ ಈ ರೀತಿಯ ಪದಗಳು ಬಹಳಷ್ಟು ಬಾರಿ ಬಳಕೆಯಾಗಿವೆ. ಅವುಗಳನ್ನು ಗಮನಿಸಿ ಪಟ್ಟಿ ಮಾಡಿರಿ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಸಿದ್ಧನಾಗು. ಇದನ್ನು ವಾಕ್ಯದಲ್ಲಿ ಬಳಸಬೇಕು. ರಾಮು ಪರೀಕ್ಷೆಗೆ ಸಿದ್ಧನಾಗುವನು. 2. ತ್ಯಾಗಿ. ತಾಯಿ ತನ್ನ ಮಕ್ಕಳಿಗೋಸ್ಕರ ತ್ಯಾಗಿಯಾಗಿರುತ್ತಾಳೆ. 3. ಸಂತಸ ಪಡು. ಇನ್ನೊಬ್ಬರ ಏಳಿಗೆಯನ್ನು ಕಂಡು ಸಂತಸ ಪಡಬೇಕು. 4. ಪಾರಾಗು. ಕೃಷ್ಣನ ಸಹಾಯದಿಂದ ಅರ್ಜುನನು ಶತ್ರುಗಳಿಂದ ಪಾರಾದನು. 5. ಕೊಂಡಾಡು. ಪ್ರಕೃತಿಯ ಸೌಂದರ್ಯವನ್ನು ಕೊಂಡಾಡಿದರು. ಈಗ ಮುಂದಿನದಾಗಿ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. 1. ಸ್ನಾನಾದಿ. ಇದನ್ನು ಈ ರೀತಿ ಬಿಡಿಸ್ಬೇಕು ಮಕ್ಕಳ. ಸ್ನಾನ ಪ್ಲಸ್ ಆದಿ. 2. ವೀರಗಚ್ಚೆ. ವೀರ ಪ್ಲಸ್ ಕಚ್ಚೆ. 3. ಇನ್ನೊಬ್ಬ. ಇನ್ನು ಪ್ಲಸ್ ಒಬ್ಬ. 4. ಕೆಳಗಿಳಿದು. ಕೆಳಗೆ ಪ್ಲಸ್ ಇಳಿದು. 5. ಬಂಡೆಗಲ್ಲು. ಬಂಡೆ ಪ್ಲಸ್ ಕಲ್ಲು. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 1. ಭಯ, ನಿರ್ಭಯ, ಬಲಿಷ್ಠ, ಶಕ್ತಿಹೀನ, ನಿಶಕ್ತ. 3. ದುಃಖ, ಸುಖ. 4. ಸಮಾಧಾನ, ಅಸಮಾಧಾನ. 5. ಧೈರ್ಯ, ಅಧೈರ್ಯ.
ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1 ಬಂಡಿ, ಗಾಡಿ ವಾಹನ. 2 ಹಿಂಡು, ಗುಂಪು ಸಮೂಹ ಸಂದಣಿ. 3 ಹೋರಿ, ಎತ್ತು ಗೂಳಿ ಬಸವ. ಈ ಕೆಳಗಿನ ಪದಗಳಿಗೆ ವಿಭಿನ್ನ ಅರ್ಥ ಬರುವ ಪದಗಳನ್ನು ಬರೆಯಿರಿ. 1 ಹಿಂಡು, ಹಿಂಡು ಅಂದರೆ ನೋಯಿಸುವುದು, ಸಂತೈಸುವುದು. ಗುಂಪು, 2 ಕಾರು, ವಿಷಕಾರು, ಹಿಂಸಿಸುವುದು. 4 ಚಕ್ರದ ಬಂಡಿ. ಈ ರೀತಿ ಅರ್ಥ ಇದೆ. ಈಗ ಮುಂದಿನದಾಗಿ ಭಾಷಾ ಚಟುವಟಿಕೆ ಇದೆ. ಇದನ್ನು ನೆಕ್ಸ್ಟು ಗಮನಿಸುತ್ತಾ ಹೋಗೋಣಂತೆ. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೊಬೈಲ್ನಲ್ಲಿ ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒಮ್ಮೆ ಒತ್ತಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.